ನೋಡುತ್ತೇನೆ. ಟೆಸ್ಟ್ ಟ್ಯೂಬಲ್ಲಿ ಹೇಳ್ರಿ ಈಕ್ವಲ್ ಟೆಸ್ಟ್ ಟ್ಯೂಬಲ್ಲಿ ಹಾಲನ್ನು ಹಾಕ್ತಿದ್ದೇನೆ. ನಾಲ್ಕು ಟೆಸ್ಟ್ ಟ್ಯೂಬಲ್ಲಿ ಈಕ್ವಲ್ ಪ್ರಮಾಣ ಹಾಕ್ಬೇಕು ನೋಡಿ, ಸಮ ಪ್ರಮಾಣ ಇರಬೇಕು. ನಡಿ ಒಂಚೂರು. ಸ್ವಲ್ಪ ಆದರೆ ನಡೆಯುತ್ತೆ. ಹಾಂ, ಇವಾಗ ಸೆಂಟ್ರಿಫ್ಯೂಸ್ ಮಷೀನನ್ನು ಸ್ವಲ್ಪ ಜೋರಾಗಿ ತಿರುಗಿಸ್ರಿ. ಏನಾಗಲ್ಲ, ನೀರು ಚೆಲ್ಲತ್ತವೆ ನಿಮಗೆ, ಹಾಲು ಚೆಲ್ಲತ್ತವೇನ್ರಿ? ಎಷ್ಟು ಜೋರಾಗಿ ತಿರುಗಿಸೋದ್ರಿಂದ ಅದೇನಾಗುತ್ತೆ ರೀ, ಹಾಲು ಮತ್ತು ಕೆನೆ ಸಪ್ರೇಟ್ ಆಗುತ್ತೆ. ಯಾಕಂದ್ರೆ ಇವಾಗ ನೀವು ವಾಷಿಂಗ್ ಮಷಿನ್ ನೋಡಿರಲ್ಲ, ವಾಷಿಂಗ್ ಮಷೀನ್ ಇದೇ ಆಧಾರದ ಮೇಲೆ ಕೆಲಸ ಮಾಡ್ತದ್ರಿ. ಕೇಂದ್ರತೆಯಾಗಿ ಪ್ರತಿಕ್ರಿಯೆ ಅಂತ ಏನು ಕರಿತೀವಲ್ಲ ಅದು. ತಿರುಗಿಸ್ರಿ ಜೋರಾಗಿ. ಕೆಲವೊಂದಕ್ಕೆ ಟೈಮಿಂಗ್ಸ್ ಇವಾಗ ನಿಮ್ಗೆ ಗೊತ್ತಾಗತ್ತೆ. ಸುಮ್ಮ ಒಂದು 5 ನಿಮಿಷದಾಗ ಆಗಿರಲಿಲ್ಲ ಅಂದ್ರೆ ಮತ್ತೆ. ಈಗ ರಕ್ತದ ಘಟಕಗಳು ಬೇರ್ಪಡಿಸೋಕ್ಕೂ ಇಂಥದ್ದೇ ಇರುತ್ತೆ ರೀ. ಅದ್ರ ಮಷಿನ್ ದೊಡ್ಡದಿರುತ್ತೆ. ಸೆಂಟ್ರಿಫ್ಯೂಸ್ ಮಷಿನ್ ಏನಿರುತ್ತೆ ಗೊತ್ತಾ, ದೊಡ್ಡದಿರುತ್ತೆ. ಅದಕ್ಕೆಲ್ಲ ಮತ್ತು ತಿರುಗಿಸೋದು ಅದು ಇರಲ್ಲ. ಹೆಂಗಂತಂದ್ರೆ ಬ್ಯಾಟ್ರಿ ಆಪ್ರೇಟೆಡ್, ಆಮೇಲೆ ಲೈಟ್ ಕರೆಂಟ್ ಮೇಲೂ ಮಾಡ್ತಾರೆ ವರ್ಕ್. ಇವಾಗ ನೀವು ವಾಷಿಂಗ್ ಮಷಿನ್ ತಿರುಗಿಸ್ಕೋದು ಕೂಡಕ್ಕಾಗುತ್ತೇನು ರೀ? ಇಲ್ಲ, ಲೈಟ್ ಮೇಲೆ ಮಾಡ್ತೀರಲ್ರಿ ಹಂಗೆ. ಇದು ಸುಮ್ಮನೆ ನಿಮಗೆ ತೋರಿಸೋ ಸಲುವಾಗಿ ಒಂದು ಮಾಡೆಲ್ ಅಂತ ಹೇಳ್ಬೋದು ಅಷ್ಟೇ, ಮಾದರಿ. ನೀವು ಮುಂದೆ ಹೋದ್ರಿ ಡಿಗ್ರಿಗೆ PGಗೆ ಅಂತಂದ್ರೆ ಅವುಗಳನ್ನು ಕೂಡ ಆಪ್ರೇಟ್ ಮಾಡ್ಬೋದು. ಆಯ್ತು ರೀ, ಬಿಡ್ರಿ. ಈಗ ನೋಡಿರಿ ಸಪ್ರೇಟಾಗಿ ಹಳ್ಳಕ್ಕೆ ಬಿಟ್ಬಿಡ್ರಿ. ಅದು ತಾನೇ ನಿಂದ್ರವರೆಗೂ ವೇಟ್ ಮಾಡ್ಬೇಕು ರೀ ಮಷಿನ್.